ಸುದ್ದಿಗಳನ್ನ ಫಟಾಫಟಾಗಿ ನೋಡೋಣ ಮಾರ್ನಿಂಗ್ ಎಕ್ಸ್‌ಪ್ರೆಸ್‌ನಲ್ಲಿ. ಮಾರ್ಚ್ 21ರಂದು ಕಲಾಪದಲ್ಲಿ ಅಶಿಸ್ತು ತೋರಿಸಿದ್ದಕ್ಕೆ ಸ್ಪೀಕರ್ ಖಡಕ್ ನಿರ್ಧಾರವನ್ನ ತೆಗೆದುಕೊಂಡಿದ್ರು. ಬಿಜೆಪಿಯ 18 ಶಾಸಕರನ್ನ ಸ್ಪೀಕರ್ ಖಾದರ್ ಉಚ್ಚಾಟನೆ ಮಾಡಿದ್ರು. ಬಿಜೆಪಿಗರು ಸ್ಪೀಕರ್ ನಡೆಗೆ ಕೆರಳಿದ್ದ ಕಮಲ ಪಡೆ ಸುಪ್ರೀಂ ಕೋರ್ಟ್ನಲ್ಲಿ ಸಮರ ಸಾರುವುದಕ್ಕೆ ಸಜ್ಜಾಗಿತ್ತು. ಅಷ್ಟರಲ್ಲೇ ಸ್ಪೀಕರ್ ತಮ್ಮ ನಿರ್ಧಾರವನ್ನ ಬದಲಿಸಿದ್ದಾರೆ. 6 ತಿಂಗಳು ಉಚ್ಚಾಟನೆ ಆದೇಶ 2 ತಿಂಗಳಿಗೆ ಮುಕ್ತಾಯಗೊಳಿಸಿದ್ದಾರೆ. ಉಚ್ಚಾಟನೆಗೊಂಡ ಬಿಜೆಪಿಯ 18 ಶಾಸಕರಿಗೆ ರಿಲೀಫ್ ನೀಡಿದ್ದಾರೆ. ಬಿಜೆಪಿ ಶಾಸಕರ ಅಮಾನತು ವಾಪಸ್ ಪಡೆಯುವ ಕುರಿತು ಸಂಧಾನ ಸಭೆ ನಡೆಯಿತು. ವಿಧಾನಸೌಧದಲ್ಲಿ ಸ್ಪೀಕರ್ ಯುಟಿ ಖಾದರ್ ನೇತೃತ್ವದಲ್ಲಿ ಚರ್ಚೆಯಾಯಿತು. ಸಿಎಂ ಸಿದ್ದರಾಮಯ್ಯ, ಬಸವರಾಜ ಹೊರಟ್ಟಿ, ಆರ್ ಅಶೋಕ್ ಪ್ರಮುಖರು ಭಾಗವಹಿಸಿದ್ರು. ಸಭೆಯಲ್ಲಿ ಸ್ಪೀಕರ್ ಮನವೊಲಿಸುವಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಯಶಸ್ವಿಯಾದರು. ಕಡೆಗೂ ಸ್ಪೀಕರ್ ಶಾಸಕರ ಅಮಾನತು ಆದೇಶವನ್ನ ವಾಪಸ್ ಪಡೆದರು. ಬಿಜೆಪಿಯ 18 ಶಾಸಕರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಕಲಾಪದಲ್ಲಿ ಅಶಿಸ್ತು ತೋರಿದ್ದ 18 ಬಿಜೆಪಿ ಶಾಸಕರನ್ನ 6 ತಿಂಗಳು ಅಮಾನತುಗೊಳಿಸಿದ್ದ ಸ್ಪೀಕರ್ ಖಾದರ್ 2 ತಿಂಗಳಿಗೆ ಆದೇಶವನ್ನ ವಾಪಸ್ ಪಡೆದಿದ್ದಾರೆ. ಈ ಕುರಿತು ಪ್ರತಿಕ್ರಿಯಿಸಿದ ಸ್ಪೀಕರ್ ಯುಟಿ ಖಾದರ್, ಮಾರ್ಚ್ 21ರಂದು ಕಳೆದ ಅಧಿವೇಶನದಲ್ಲಿ ಸ್ಪೀಕರ್ ಪೀಠಕ್ಕೆ ಅಗೌರವ ತೋರಿಸಲಾಗಿತ್ತು. ಅದಕ್ಕೆ ಶಾಸಕರು ವಿಷಾದವನ್ನು ವ್ಯಕ್ತಪಡಿಸಿದ್ರು. ವಿಪಕ್ಷ ನಾಯಕ ಅಶೋಕ್ ಅವರು ಕೂಡ ವಿಷಾದ ವ್ಯಕ್ತಪಡಿಸಿದ್ರು. ಹಾಗಾಗಿ ಇಂದು ಸಂಧಾನ ಸಭೆ ಮಾಡಿ ಆದೇಶ ವಾಪಸ್ ಪಡೆದಿದ್ದೀವಿ ಅಂತ ಹೇಳಿದ್ರು. ಸದನ ರೆಸಲ್ಯೂಷನ್ ಮಾಡಿ ಒಪ್ಪಿಗೆಯನ್ನ ಕೊಟ್ಟಿದೆ. ಸಸ್ಪೆಂಡ್ ಅನ್ನ ವಾಪಸ್ ಮಾಡಿದ್ದೇವೆ. ಎಲ್ಲ ಶಾಸಕರು ನಮ್ಮ ಮಿತ್ರರು, ಎಲ್ಲರೂ ನಮ್ಮ ಶಾಸಕರೇ ಅಂತ ಸ್ಪೀಕರ್ ಪಕ್ಷಪಾತ ಮರೆತು ಮಾನವೀಯತೆಯ ನಡೆ ತೋರಿದ್ರು. 18 ಜನ ಬಿಜೆಪಿ ಶಾಸಕರ ಅಮಾನತು ಆದೇಶ ವಾಪಸ್ ಪಡೆದ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರತಿಕ್ರಿಯಿಸಿದ್ರು. ಘಟನೆ ಬಗ್ಗೆ ನಮ್ಮ ಶಾಸಕರು ವಿಷಾದ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಈ ನಿರ್ಧಾರವನ್ನ ಇಲ್ಲಿಗೆ ಮುಕ್ತಾಯ ಮಾಡಬೇಕು ಅನ್ನುವಂತ ತೀರ್ಮಾನ ಮಾಡಿದ್ದೀವಿ ಅಂತ ಹೇಳಿದ್ರು. ಅಮಾನತು ಆದೇಶ ವಾಪಸ್ ಪಡೆಯುವ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಹಾಗೂ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಗಮನಕ್ಕೂ ತಂದಿದ್ವಿ. ಸ್ಪೀಕರ್ ಖಾದರ್ ಜೊತೆಗೂ ಕೂಡ ಚರ್ಚೆಯನ್ನ ನಡೆಸಿದ್ವಿ. ಸ್ಪೀಕರ್ ಖಾದರ್ ನಮ್ಮ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಸಭೆಯಲ್ಲಿ ಸ್ಪೀಕರ್ ಖಾದರ್ ಅಮಾನತು ಆದೇಶವನ್ನ ವಾಪಸ್ ಪಡೆದಿದ್ದಾರೆ ಅಂತ ಹೇಳಿದ್ರು. ಅಂತೂ ವಿಧಾನಸಭೆಯಲ್ಲಿ ನಾವೆಲ್ಲರೂ ಅತಿಯಾದ ದುರ್ವರ್ತನೆ ತೋರಿದ್ದು ನಿಜ ಅಂತ ಬಿಜೆಪಿ ಶಾಸಕ ಸಿ.ಕೆ. ರಾಮಮೂರ್ತಿ ತಪ್ಪೊಪ್ಪಿಕೊಂಡಿದ್ದಾರೆ. ಹೋರಾಟದಲ್ಲಿ ಓವರ್ ಹಾಕಿ ಎಕ್ಸ್ಪ್ರೆಷನ್ ಮಾಡಿದ್ದು ನಿಜ. ನಾವು ವಿಷಾದವನ್ನ ವ್ಯಕ್ತಪಡಿಸ್ತೀವಿ ಅಂತ ಸಿ.ಕೆ. ರಾಮಮೂರ್ತಿ ಹೇಳಿದ್ರು. ಮುಂದೆ ಹೋರಾಟ ಮಾಡುವಾಗ ಲಿಮಿಟ್ನಲ್ಲಿ ಹೋರಾಟ ಮಾಡ್ತೀವಿ ಎಂದ್ರು. ಅಮಾನತು ಆದೇಶ ಹಿಂಪಡೆಯಲು ಸಿಎಂ ಸ್ಪೀಕರ್ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಎಲ್ಲ ನಾಯಕರಿಗೂ ಧನ್ಯವಾದ ತಿಳಿಸ್ತೇನೆ ಅಂತ ರಾಮಮೂರ್ತಿ ಹೇಳಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.